ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಅಕ್ಟೋಬರ್ 28ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಇವತ್ತು ಸೆನ್ಸೆಕ್ಸ್ ಮತ್ತೆ ನಿಫ್ಟಿಯಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ 203 ಪಾಯಿಂಟ್ಗಳ ಗೇನ್ನೊಂದಿಗೆ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ ಈಗ 60,000 ಲೆವೆಲ್ನ ಹತ್ರ ಟ್ರೇಡ್ ಆಗ್ತಾ ಇದೆ. ಹಾಗೆ ನಿಫ್ಟಿಯಲ್ಲಿ ಕೂಡ ಇವತ್ತು 50 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ ಇವತ್ತು ಕೂಡ 17,800ರ ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ನ ಕೆಳಗಡೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು 308 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಇವತ್ತು ಮಾರುತಿ ಸುಜುಕಿ ಟಾಪ್ ಗೇನರ್ ಆಗಿದೆ. 5% ನಷ್ಟು ಅಪ್ಸೈಡ್ ಮಾರುತಿ ಸುಜುಕಿಯಲ್ಲಿ ನೋಡೋದಕ್ಕೆ ಸಿಕ್ತು. ರಿಲಯನ್ಸ್ ಮತ್ತೆ ಅಪೋಲೋ ಹಾಸ್ಪಿಟಲ್ ಎರಡು ಕೂಡ 3% ನಷ್ಟು ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. NTPC ಮತ್ತೆ ಹೀರೋ ಮೋಟೋಕಾರ್ಪ್ ಅಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಇವತ್ತು ಟೆಕ್ ಮಹೀಂದ್ರ ನೋಡೋದಕ್ಕೆ ಸಿಗ್ತದೆ. ಟೆಕ್ ಮಹೀಂದ್ರ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನ ನವೆಂಬರ್ 1ಕ್ಕೆ ಪ್ರೊಡ್ಯೂಸ್ ಮಾಡ್ತಾರೆ. ಟಾಟಾ ಸ್ಟೀಲ್ ನಲ್ಲೂ ಕೂಡ ಇವತ್ತು 2.5% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಗ್ರಾಸಿಮ್, ಸನ್ಫಾರ್ಮಾ, ಡಿವಿಸ್ ಲ್ಯಾಬ್ ಕೂಡ 2%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ಚೈನಾದಲ್ಲಿ ಕೋವಿಡ್ ಕೇಸಸ್ಗಳು ಇನ್ಕ್ರೀಸ್ ಆಗ್ತಿದೆ. ಹಾಗೆ ನಮಗೆ ರೆಸ್ಟ್ರಿಕ್ಷನ್ಸ್ಗಳು ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಚೈನಾದಲ್ಲಿ ಲಾಕ್ಡೌನ್ ವರೀಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಲಂಡನ್ ನ ಮೆಟಲ್ ಎಕ್ಸ್ಚೇಂಜಸ್ 2% ನಷ್ಟು ಕರೆಕ್ಟ್ ಆಗಿದೆ. ಅದೇ ಒಂದು ರೀಸನ್ ಇಂದ ಇಂಡಿಯನ್ ಮೆಟಲ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲೂ ಕೂಡ ಸ್ವಲ್ಪ ಪ್ಯಾನಿಕ್ ಇವತ್ತು ನೋಡೋದಕ್ಕೆ ಸಿಕ್ತು. ಹಾಗೆ ಸೆಕ್ಟರ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ನಿಫ್ಟಿ ಮೆಟಲ್ ಇವತ್ತು ಟಾಪ್ ಲೂಸಿಂಗ್ ಸೆಕ್ಟರ್ ಆಗಿತ್ತು. ಹಾಗೆ ನಿಫ್ಟಿ ಫಾರ್ಮಾದಲ್ಲೂ ಕೂಡ ಹೆಚ್ಚಿನ ಒಂದು ಕರೆಕ್ಷನ್ಸ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಗೇನಿಂಗ್ ಸೆಕ್ಟರ್ ನಮಗೆ ನಿಫ್ಟಿ ಆಟೋ ನೋಡೋದಕ್ಕೆ ಸಿಗ್ತದೆ. ಮಾರುತಿ ಸುಜುಕಿ, ಹೀರೋ ಮೋಟೋಕಾರ್ಪ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರೋದ್ರಿಂದ ನಿಫ್ಟಿ ಆಟೋ ಇಂಡೆಕ್ಸ್ 1.63% ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಕೂಡ 1% ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ರಿಲಯನ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಅಲ್ಲೂ ಕೂಡ 1% ನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. FII DII ಆಕ್ಟಿವಿಟಿಯನ್ನು ಗಮನಿಸಿದಾಗ FIIs ಇವತ್ತು ಕೂಡ ನೆಟ್ ಬಯರ್ಸ್ ಆಗಿದ್ದಾರೆ. 1,568 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು FIIs ಬೈ ಮಾಡ್ಕೊಂಡಿದ್ದಾರೆ. DIIs ಕಡೆಯಿಂದ ಹೈಯರ್ ಲೆವೆಲ್ಸ್ ಅಲ್ಲಿ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಿದೆ. 613 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು DIIs ಸೆಲ್ ಮಾಡಿದ್ದಾರೆ. SBI ಕಾರ್ಡ್ ತಮ್ಮ ಕ್ವಾರ್ಟರ್ 2 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 52% ನಷ್ಟು ಪ್ರಾಫಿಟ್ ಜಂಪ್ ಆಗಿದೆ. ಹಾಗೆ ಇವರ ಟೋಟಲ್ ಇನ್ಕಮ್ ಕೂಡ ಇಯರ್ ಆನ್ ಇಯರ್ 28% ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಸೊ ಪ್ರಾಫಿಟ್ಸ್ ಇಷ್ಟೊಂದು ಇನ್ಕ್ರೀಸ್ ಆದ್ರೂ ಕೂಡ ಯಾಕೆ ಡಿಸಪಾಯಿಂಟಿಂಗ್ ರಿಸಲ್ಟ್ ಅಂದ್ರೆ ಇವರ ಮಾರ್ಜಿನ್ಸ್ 90 ಬೇಸಿಸ್ ಪಾಯಿಂಟ್ ಅಷ್ಟು ಫಾಲ್ ಆಗಿದೆ. ಮಾರ್ಜಿನ್ ಅಂದಾಗ ಇವರು ಏನು ಸೇಲ್ಸ್ ಅನ್ನ ಮಾಡ್ತಾರೆ ಆ ಸೇಲ್ಸ್ ಗೆ ಕಂಪೇರ್ ಮಾಡಿದಾಗ ಇವರ ಪ್ರಾಫಿಟ್ಸ್ ತುಂಬಾನೇ ಕಮ್ಮಿ ಇದೆ. ಅಂದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿದೆ. ಆ ಒಂದು ರೀಸನ್ ಇಂದ ಮಾರ್ಜಿನ್ ನಲ್ಲಿ ನಮಗೆ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಬ್ರೋಕರೇಜ್ ಗಳು ತಮ್ಮ ಟಾರ್ಗೆಟ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಬೈ ರೇಟಿಂಗ್ ಅನ್ನು ಕೊಟ್ಟು 1,100ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. CLSA ಸೆಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 795ರ ಟಾರ್ಗೆಟ್ ಪ್ರೈಸ್ CLSA ಕಡೆಯಿಂದ ಬಂದಿದೆ. ಹಾಗೆ ಇನ್ನೊಂದು ಗ್ಲೋಬಲ್ ಬ್ರೋಕರೇಜ್ ಹೌಸ್ ಕ್ರೆಡಿಟ್ ಸ್ವಿಸ್ ಕೂಡ ಬೈ ರೇಟಿಂಗ್ ಅನ್ನು ಕೊಟ್ಟು 1,080ರ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಈ ಮುಂಚೆ ಅವರು 1,150ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರು. ಅದನ್ನ ಈಗ 1,080ಕ್ಕೆ ಇಳಿಸಿದ್ದಾರೆ. ಸೊ ಓವರ್ ಆಲ್ ರಿಸಲ್ಟ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಇವರ ಟೋಟಲ್ ಇನ್ಕಮ್ ಏನಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗ್ತಾ ಇರೋದು ಕಾಣಿಸ್ತಿದೆ. ಹಾಗೆ ನಾವು ಎಕ್ಸ್ಪೆನ್ಸಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ಕೂಡ ನಮಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗ್ತಾ ಇರೋದು ಕಾಣಿಸ್ತಿದೆ. ಓವರ್ ಆಲ್ ಪ್ರಾಫಿಟ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಈ ಕ್ವಾರ್ಟರ್ ನಲ್ಲಿ SBI ಕಾರ್ಡ್ಸ್ 525 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ ಜೂನ್ 2022ರಲ್ಲಿ ಇವರು 626 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ರೆವೆನ್ಯೂ ನಮಗೆ ಈ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಕಳೆದ ಕ್ವಾರ್ಟರ್ ನಲ್ಲಿ ಸ್ವಲ್ಪ ಕಮ್ಮಿನೇ ಡಿಕ್ಲೇರ್ ಆಗಿತ್ತು. ಬಟ್ ಎಕ್ಸ್ಪೆನ್ಸಸ್ ಕಂಟ್ರೋಲ್ ನಲ್ಲಿ ಇತ್ತು. ಆ ಒಂದು ರೀಸನ್ ಇಂದ ಒಳ್ಳೆ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಬಟ್ ಈಗ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಿದೆ, ಪ್ರಾಫಿಟ್ಸ್ ಫಾಲ್ ಆಗ್ತಾ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ನಲ್ಲಿ 100 ಕೋಟಿಯಷ್ಟು ಫಾಲ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಜಂಪ್ ಆಗಿದೆ. 2021ರ ಸೆಪ್ಟೆಂಬರ್ ನಲ್ಲಿ ಇವರು 344 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಆಗ ಕೋವಿಡ್ ರೆಸ್ಟ್ರಿಕ್ಷನ್ಸ್ ಇತ್ತು, ಅಷ್ಟು ಒಳ್ಳೆ ಸೇಲ್ಸ್ ಆಗಿರಲಿಲ್ಲ. ಬಟ್ ಈಗ ಸೇಲ್ಸ್ ಇಂಪ್ರೂವ್ ಆಗಿದೆ. ಬಟ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಒಂದು ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಬಂದಿಲ್ಲ. ಸೊ ಮಾರ್ಜಿನ್ಸ್ ನ ಮೇಲೆ ಇಂಪ್ಯಾಕ್ಟ್ ಬಂದಿರೋದ್ರಿಂದ ಶೇರ್ ಪ್ರೈಸ್ ನಲ್ಲಿ ಇವತ್ತು 5.5% ಅಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಲಾಂಗ್ ಟರ್ಮ್ ಗೆ SBI ಕಾರ್ಡ್ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಈಗ ಸ್ವಲ್ಪ ಮಾರ್ಜಿನ್ ಪ್ರೆಷರ್ಸ್ ನಮಗೆ ನೋಡೋದಕ್ಕೆ ಸಿಕ್ಕಿರಬಹುದು. ಬಟ್ ಇವರ ಬಿಸ್ನೆಸ್ ಸ್ಟ್ರಾಂಗ್ ಆಗಿದೆ. ಮುಂದಿನ ದಿನಗಳಲ್ಲಿ ಕ್ರೆಡಿಟ್ ಕಾರ್ಡ್ ಸೇಲ್ಸ್ ಇನ್ನೂ ಕೂಡ ಇಂಪ್ರೂವ್ ಆಗುತ್ತೆ. ಸೊ ರೀಸೆಂಟ್ ಆಗಿ ಇವರು ಅಮೆಝಾನ್ ಸೇಲ್ಸ್ ನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಅಲ್ಲಿ ಕೂಡ SBI ಕಾರ್ಡ್ ನ ಯೂಸೇಜ್ ಆಗಿರುತ್ತೆ. ಅದು ಕೂಡ ಮುಂದಿನ ಕ್ವಾರ್ಟರ್ ನಲ್ಲಿ ಇವರ ಪ್ರಾಫಿಟ್ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡಬಹುದು. DCX ಸಿಸ್ಟಮ್ IPO ಗ್ರೇ ಮಾರ್ಕೆಟ್ ಪ್ರೀಮಿಯಂ 80 ರೂಪಾಯಿ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಒಂದು ಸ್ಟೇಬಲ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತದೆ. ಸೋಮವಾರ IPO ಓಪನ್ ಆಗುತ್ತೆ. ಸೋಮವಾರ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ನವೆಂಬರ್ 2ರವರೆಗೂ IPO ಓಪನ್ ಇರುತ್ತೆ. QIB ಮತ್ತೆ NII ಸಬ್ಸ್ಕ್ರಿಪ್ಷನ್ ಯಾವ ರೀತಿಯಲ್ಲಿ ಆಗುತ್ತೆ ಅದರ ಬೇಸಿಸ್ ಮೇಲೆ ಕೊನೆ ದಿನ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. ಸೊ ಈ IPO ನಲ್ಲಿ ಇವತ್ತಿನ ದಿನಕ್ಕೆ 5,760 ರೂಪಾಯಿಯ ಗೇನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ.
ಇಂಡಸ್ ಟವರ್ ಕೂಡ ತಮ್ಮ Q2 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇಂಡಸ್ ಟವರ್ಸ್ ನ ಫಿಗರ್ಸ್ ಮಿಲಿಯನ್ಸ್ ನಲ್ಲಿ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ರೆವೆನ್ಯೂ ನಮಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಾ ಇದೆ. ಹಾಗೇನೆ ಎಕ್ಸ್ಪೆನ್ಸಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ನಮಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ಪ್ರಾಫಿಟ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ 871 ಕೋಟಿ ಪ್ರಾಫಿಟ್ಸ್ ಅನ್ನ ಇಂಡಸ್ ಟವರ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ ನಲ್ಲಿ ಇವರ ಪ್ರಾಫಿಟ್ಸ್ 477 ಕೋಟಿ ಇತ್ತು. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ಸ್ ಫಾಲ್ ಆಗಿದೆ. ಸೆಪ್ಟೆಂಬರ್ 2021ರಲ್ಲಿ ಇವರು 1558 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಮೇಜರ್ ಆಗಿ ಇವರು ಹೆಚ್ಚಿನ ಒಂದು ಪ್ರೊವಿಷನ್ಸ್ ಅನ್ನ ಮಾಡಿದ್ದಾರೆ. ವೊಡಾಫೋನ್ ಐಡಿಯಾ ಕಡೆಯಿಂದ ತುಂಬಾನೇ ಡ್ಯೂಸ್ ಪೆಂಡಿಂಗ್ ಇದೆ. ಆ ಡ್ಯೂಸ್ ಕ್ಲಿಯರ್ ಆಗ್ತಿಲ್ಲ. ಆ ಒಂದು ರೀಸನ್ ಇಂದ ಇಂಡಸ್ ಟವರ್ ನ ಪ್ರಾಫಿಟ್ ನ ಮೇಲೆ ಎಫೆಕ್ಟ್ ಬರ್ತಿರೋದು ಕಾಣಿಸ್ತಾ ಇದೆ. ಮಾರುತಿ ಸುಜುಕಿ ಕೂಡ ತಮ್ಮ Q2 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ ನಮಗೆ ಇಯರ್ ಆನ್ ಇಯರ್ 4 ಪಟ್ಟು ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. 2000 ಕೋಟಿಯ ಪ್ರಾಫಿಟ್ಸ್ ಅನ್ನ ಮಾರುತಿ ಸುಜುಕಿ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. 2021ರ ಸೆಪ್ಟೆಂಬರ್ಗೆ ಕಂಪೇರ್ ಮಾಡಿದಾಗ 36% ನಷ್ಟು ಹೈಯರ್ ಸೇಲ್ಸ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಎಬಿಟಾ ಮಾರ್ಜಿನ್ಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಎಬಿಟಾ ಮಾರ್ಜಿನ್ಸ್ 509 ಬೇಸಿಸ್ ಪಾಯಿಂಟ್ ನಷ್ಟು ಇನ್ಕ್ರೀಸ್ ಆಗಿದೆ. ಮಾರುತಿ ಸುಜುಕಿ ರಿಸಲ್ಟ್ ಕೂಡ ನಮಗೆ ಮಿಲಿಯನ್ಸ್ ನಲ್ಲಿ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಓವರ್ ಆಲ್ ಟೋಟಲ್ ಇನ್ಕಮ್ ರೆವೆನ್ಯೂ ಅನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ನಮಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಕೂಡ ನಮಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 2061 ಕೋಟಿ ಪ್ರಾಫಿಟ್ಸ್ ಅನ್ನ ಮಾರುತಿ ಸುಜುಕಿ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ ನಲ್ಲಿ ಇವರ ಪ್ರಾಫಿಟ್ಸ್ ಕೇವಲ 1012 ಕೋಟಿ ಇತ್ತು. ಹಾಗೆಯೇ 2021ರ ಸೆಪ್ಟೆಂಬರ್ ನಲ್ಲಿ ಇವರು 475 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಮಾರುತಿ ಸುಜುಕಿ ಕಡೆಯಿಂದ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಮಾರುತಿ ಸುಜುಕಿ ರಿಸಲ್ಟ್ ನಮಗೆ ಮಾರ್ಕೆಟ್ ಟವರ್ ನಲ್ಲಿ ಡಿಕ್ಲೇರ್ ಆಗೋದು ಕಾಣಿಸ್ತು. ಸೊ ರಿಸಲ್ಟ್ ಡಿಕ್ಲೇರ್ ಆಗ್ತಿದ್ದಂಗೆ ನಮಗೆ ಶೇರ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಆಲ್ಮೋಸ್ಟ್ 500 ಪಾಯಿಂಟ್ಗಳಷ್ಟು ಜಂಪ್ ನಮಗೆ ಮಾರುತಿ ಸುಜುಕಿ ರಿಸಲ್ಟ್ ಡಿಕ್ಲೇರ್ ಆದ್ಮೇಲೆ ನೋಡೋದಕ್ಕೆ ಸಿಕ್ಕಿದೆ. ಮಾರುತಿ ಸುಜುಕಿ ಈಗ 52 ವೀಕ್ ಹೈ ಹತ್ರ ಟ್ರೇಡ್ ಆಗ್ತಿದೆ. ಹಾಗೆ 2018ರಲ್ಲಿ ಪ್ರೈಸ್ ನಮಗೆ 10,000 ಲೆವೆಲ್ಸ್ ಹತ್ರ ಟ್ರೇಡ್ ಆಗೋದು ಕಾಣಿಸಿತ್ತು. ಮತ್ತೆ ಮಾರುತಿ ಸುಜುಕಿ ಆ ಒಂದು ಲೆವೆಲ್ಸ್ ರೀಚ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಹಾಗೇನೆ ಯಾರೆಲ್ಲ ಲೋವರ್ ಲೆವೆಲ್ಗಳಲ್ಲಿ ಮಾರುತಿ ಸುಜುಕಿಯಲ್ಲಿ ಎಂಟ್ರಿನ ತಗೊಂಡಿದ್ರ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದಕ್ಕೂ ಕೂಡ ಒಳ್ಳೆ ಒಂದು ಸಿಚುವೇಶನ್ ಆಗಿರುತ್ತೆ. ನೈಕಾದಲ್ಲಿ ಫಾಲ್ ಕಂಟಿನ್ಯೂ ಆಗ್ತಿದೆ. 1000 ರೂಪಾಯಿಯ ಕೆಳಗಡೆ ಈಗ ನೈಕಾ ಟ್ರೇಡ್ ಆಗ್ತಿದೆ. 994ರ ಪ್ರೈಸ್ ಅಲ್ಲಿ ಈಗ ನೈಕಾ ಕ್ಲೋಸ್ ಆಗಿದೆ. ಸೊ 3 ಗಂಟೆ ನಂತರ ಸ್ವಲ್ಪ ರಿಕವರಿ ಶೇರ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 7% ನಷ್ಟು ಶೇರ್ ಪ್ರೈಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಕ್ಲೋಸಿಂಗ್ ಬೇಸಿಸ್ ನಲ್ಲಿ 5.2% ಡೌನ್ ಸೈಡ್ ನೊಂದಿಗೆ ನೈಕಾ ಕ್ಲೋಸ್ ಆಗಿದೆ. ಸೊ ನೈಕಾ ಫಾಲ್ ಗೆ ಮೇಜರ್ ರೀಸನ್ ಇನ್ವೆಸ್ಟರ್ ಗಳ ಲಾಕ್ ಇನ್ ಪೀರಿಯಡ್ ನವೆಂಬರ್ 10ಕ್ಕೆ ಲಾಕ್ ಇನ್ ಪೀರಿಯಡ್ ಎಂಡ್ ಆಗುತ್ತೆ. ಝೊಮ್ಯಾಟೊ ಮಾದರಿಯಲ್ಲಿ ನೈಕಾದಲ್ಲೂ ಕೂಡ ಒಂದು ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ ಅಂತ ತುಂಬಾ ಜನ ಆಲ್ರೆಡಿ ಈಗ ಶೇರ್ಗಳನ್ನ ಸೆಲ್ ಮಾಡ್ತಿದ್ದಾರೆ. ಬಟ್ ಬ್ರೋಕರೇಜ್ ಹೌಸಸ್ಗಳು ಈ ಒಂದು ಸ್ಟಾಕ್ ನಲ್ಲಿ ಬುಲ್ಲಿಶ್ ಆಗಿದ್ದಾರೆ. ನೋಮುರಾ 1365ರ ಟಾರ್ಗೆಟ್ ಪ್ರೈಸ್ ಅನ್ನ ನೈಕಾಗೆ ಕೊಡ್ತಿದ್ದಾರೆ. ಹಾಗೆ JM ಫೈನಾನ್ಷಿಯಲ್ಸ್ ಕೂಡ 1780ರ ಟಾರ್ಗೆಟ್ ಪ್ರೈಸ್ ಅನ್ನ ನೈಕಾಗೆ ಕೊಡ್ತಿದ್ದಾರೆ. ಸೊ ಮೀಡಿಯಂ ಟರ್ಮ್ ಟು ಲಾಂಗ್ ಟರ್ಮ್ ಗೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಂದ್ರೆ ನೈಕಾ ಒಳ್ಳೆ ಒಂದು ಆಯ್ಕೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನ್ಯೂ ಏಜ್ ಟೆಕ್ನಾಲಜಿ ಸ್ಟಾಕ್ ಗಳಿಗೆ ಕಂಪೇರ್ ಮಾಡಿದಾಗ ನೈಕಾ ಪ್ರಾಫಿಟ್ ನಲ್ಲಿದೆ. ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನು ಅವರು ಡಿಕ್ಲೇರ್ ಮಾಡ್ತಿದ್ದಾರೆ. ಇವರು IPO ಪ್ರೈಸ್ ಅನ್ನ 1135 ರೂಪಾಯಿ ಸೆಟ್ ಮಾಡಿದ್ರು. ಬಟ್ ಒಳ್ಳೆ ಒಂದು ಲಿಸ್ಟಿಂಗ್ ನೈಕಾದಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಹೈಯರ್ ವ್ಯಾಲ್ಯೂಷನ್ ಅಲ್ಲಿ ನೈಕಾ ಟ್ರೇಡ್ ಆಗ್ತಿತ್ತು. ಬಟ್ ಕಂಪನಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಲಿಲ್ಲ ಅಂದ್ರೆ ಆಗ ನಮಗೆ ಶೇರ್ ಪ್ರೈಸ್ ನಲ್ಲಿ ಖಂಡಿತವಾಗ್ಲೂ ಫಾಲ್ ನೋಡೋದಕ್ಕೆ ಸಿಗುತ್ತೆ. ಅದೇ ರೀತಿಯ ಒಂದು ಫಾಲ್ ನೈಕಾದಲ್ಲೂ ಕೂಡ ನೋಡೋದಕ್ಕೆ ಸಿಕ್ಕಿದೆ. 50%ಗೂ ಹೆಚ್ಚಾಗಿ ಇವಾಗ ನೈಕಾ ಕರೆಕ್ಟ್ ಆಗಿದೆ. ಬಟ್ ಬ್ರೋಕರೇಜ್ಗಳು ಬುಲ್ಲಿಶ್ ಆಗಿದ್ದಾರೆ. ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. ಹಾಗೆ ICICI ಸೆಕ್ಯೂರಿಟೀಸ್ ಹೋಲ್ಡ್ ರೇಟಿಂಗ್ ಅನ್ನು ಕೊಟ್ಟು 1250ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಈಗೇನು ನೈಕಾ ಟ್ರೇಡ್ ಆಗ್ತಿದೆ ಆ ಒಂದು ಪ್ರೈಸ್ ನಿಂದ ಹೈಯರ್ ಟಾರ್ಗೆಟ್ ಪ್ರೈಸ್ಗಳು ಬ್ರೋಕರೇಜ್ ನ ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. ಸೊ ಇಲ್ಲಿ ಯಾವುದೇ ಒಂದು ಸ್ಟಾಕ್ 20%ಗೂ ಹೆಚ್ಚಾಗಿ ಕರೆಕ್ಟ್ ಆದ್ರೆ ಬಿಯರಿಶ್ ಟೆರಿಟರಿಗೆ ಹೋಗುತ್ತೆ. ಸೊ ಅಲ್ಲಿಂದ ಇನ್ನಷ್ಟು ಸೆಲ್ಲಿಂಗ್ ಜಾಸ್ತಿ ಆಗುವಂತ ಸಾಧ್ಯತೆಗಳು ಇರುತ್ತೆ. ಬಟ್ ಇಲ್ಲಿ ಕ್ಲಿಯರ್ ಆಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ನವೆಂಬರ್ 10ರ ನಂತರ ಝೊಮ್ಯಾಟೊ ರೀತಿಯಲ್ಲಿ ಇನ್ನಷ್ಟು ಸೆಲ್ಲಿಂಗ್ ಬರುತ್ತಾ ಅಥವಾ ಈ ಒಂದು ಪ್ರೈಸ್ ನಿಂದ ನೈಕಾ ಜಂಪ್ ಆಗುತ್ತಾ ಅಂತ. ಸೊ ನೈಕಾದಲ್ಲಿ ಬೋನಸ್ ನ್ಯೂಸ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನವೆಂಬರ್ 3 ಬೋನಸ್ಗೆ ರೆಕಾರ್ಡ್ ಡೇಟ್ ಆಗಿರುತ್ತೆ. 1:5 ರೇಷೋದಲ್ಲಿ ಕಂಪನಿ ಆಲ್ರೆಡಿ ಬೋನಸ್ ಅನ್ನ ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ನೈಕಾದ ಶೇರ್ ಇದ್ರೆ ನಿಮಗೆ 5 ಬೋನಸ್ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಹಾಗೆಯೇ ಪ್ರೈಸ್ ನಲ್ಲಿ ಕೂಡ ನಮಗೆ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. 1000 ರೂಪಾಯಿ ಹತ್ರ ಏನಾದರೂ ನೈಕಾ ಟ್ರೇಡ್ ಆಗ್ತಾ ಇದ್ರೆ ಸೊ ಶೇರ್ ಪ್ರೈಸ್ ನಮಗೆ 150 ಹತ್ರ ಫಾಲ್ ಆಗೋದು ಕಾಣಿಸುತ್ತೆ. ಸೊ ಈ ರೀತಿಯಲ್ಲಿ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಬೋನಸ್ ಶೇರ್ಗಳು ಇಶ್ಯೂ ಆದಾಗ. ಸೊ ನವೆಂಬರ್ 2ಕ್ಕೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಕಾಣಿಸುತ್ತೆ. ಎಕ್ಸ್ ಬೋನಸ್ ಡೇಟ್ ನವೆಂಬರ್ 2 ಆಗಿರುತ್ತೆ. ಸೊ ಬೋನಸ್ ಶೇರ್ಗಳಿಗೋಸ್ಕರ ನೀವು ಸ್ಟಾಕ್ ಅಲ್ಲಿ ಎಂಟ್ರಿನ ತಗೋಬೇಕು ಅಂತಿದ್ರೆ ಸೋಮವಾರದ ದಿನ ಎಂಟ್ರಿಯನ್ನ ತಗೋಬೇಕಾಗುತ್ತೆ. ಬಟ್ ಕೇವಲ ಬೋನಸ್ಗೋಸ್ಕರ ಎಂಟ್ರಿನ ತಗೊಳ್ಳೋದು ಅಷ್ಟು ಸೂಕ್ತವಾದ ಐಡಿಯಾ ಆಗಿರೋದಿಲ್ಲ.
ವೇದಾಂತ ಕೂಡ ತಮ್ಮ ಕ್ವಾರ್ಟರ್ ಟು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ ಇಯರ್ ಆನ್ ಇಯರ್ 53% ಫಾಲ್ ಆಗಿದೆ. ಬಟ್ ಇವರ ರೆವೆನ್ಯೂನಲ್ಲಿ 20% ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಕೂಡ ಪ್ರಾಫಿಟ್ನಲ್ಲಿ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವರ ಎಬಿಟಾ ಮಾರ್ಜಿನ್ಸ್ ಕೂಡ 24% ಫಾಲ್ ಆಗಿದೆ. ಸೊ ಇವರ ರಿಸಲ್ಟ್ ಏನಿದೆ ಕೋಟಿಯಲ್ಲಿ ಡಿಕ್ಲೇರ್ ಆಗಿದೆ. ಓವರ್ ಆಲ್ ಇನ್ಕಮ್ ಅನ್ನು ಅಬ್ಸರ್ವ್ ಮಾಡಿದಾಗ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂನಲ್ಲಿ ಫಾಲ್ ಕಾಣಿಸ್ತಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ರೆವೆನ್ಯೂ ಇನ್ಕ್ರೀಸ್ ಆಗಿದೆ. ಹಾಗೆ ಎಕ್ಸ್ಪೆನ್ಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ರಾ ಮೆಟೀರಿಯಲ್ ಪ್ರೈಸಸ್ ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಈ ಕ್ವಾರ್ಟರ್ನಲ್ಲಿ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಇವರ ರೆವೆನ್ಯೂ ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಈ ಕ್ವಾರ್ಟರ್ನಲ್ಲಿ ಫಾಲ್ ಆಗಿದೆ. ಸೊ ಒಂದು ರೀಸನ್ ಇಂದ ಪ್ರಾಫಿಟ್ ನಲ್ಲಿ ಕೂಡ ಫಾಲ್ ಬರ್ತಿರೋದು ಕಾಣಿಸ್ತಿದೆ. ಬಟ್ ಪ್ರಾಫಿಟ್ಸ್ ತುಂಬಾನೇ ಫಾಲ್ ಆಗಿದೆ. 2687 ಕೋಟಿ ಪ್ರಾಫಿಟ್ಸ್ ಅನ್ನ ಈ ಕ್ವಾರ್ಟರ್ ನಲ್ಲಿ ವೇದಾಂತ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆಯೇ ಕಳೆದ ಕ್ವಾರ್ಟರ್ ನಲ್ಲಿ ಇವರ ಪ್ರಾಫಿಟ್ಸ್ 5596 ಕೋಟಿ ಇತ್ತು. 2021 ಸೆಪ್ಟೆಂಬರ್ ಕ್ವಾರ್ಟರ್ ನಲ್ಲಿ 5812 ಕೋಟಿ ಪ್ರಾಫಿಟ್ಸ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ರು. ವೇದಾಂತ ಇವತ್ತು 1% ಕರೆಕ್ಟ್ ಆಗಿದೆ. ಬಟ್ ಈ ರಿಸಲ್ಟ್ ಏನಿದೆ ಮಾರ್ಕೆಟ್ ಅವರ್ಸ್ನ ನಂತರ ಬಂದಿರೋದು ನೋಡಬೇಕಾಗುತ್ತೆ ಸೋಮವಾರ ವೇದಾಂತ ಈ ಒಂದು ರಿಸಲ್ಟ್ಗೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಹಾಗೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಕೂಡ ತಮ್ಮ ಕ್ವಾರ್ಟರ್ ಟು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವತ್ತು ಶೇರ್ ಪ್ರೈಸ್ ನಲ್ಲಿ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ನ ರಿಸಲ್ಟ್ ಕೂಡ ಮಾರ್ಕೆಟ್ ಅವರ್ಸ್ನ ನಂತರ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಪ್ರಾಫಿಟ್ ನಲ್ಲಿ 12% ಇಯರ್ ಆನ್ ಇಯರ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. 1113 ಕೋಟಿ ಪ್ರಾಫಿಟ್ಸ್ ಅನ್ನ ಡಾಕ್ಟರ್ ರೆಡ್ಡಿಸ್ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇವರ ರೆವೆನ್ಯೂ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಮೊದಲನೇ ಕಾಲಮ್ ಅಲ್ಲಿ ಈ ಒಂದು ಕ್ವಾರ್ಟರ್ನ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ. ಎರಡನೇ ಕಾಲಮ್ ಅಲ್ಲಿ ನಮಗೆ ಕಳೆದ ವರ್ಷ 2021 ಸೆಪ್ಟೆಂಬರ್ ಕ್ವಾರ್ಟರ್ನ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಮೂರನೇ ಕಾಲಮ್ ಅಲ್ಲಿ ನಮಗೆ ಕಳೆದ ಕ್ವಾರ್ಟರ್ ಅಂದ್ರೆ ಜೂನ್ 2022 ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ. ರೆವೆನ್ಯೂಸ್ ನಮಗೆ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಅದೇ ರೀತಿಯಲ್ಲಿ ಇವರ ಎಕ್ಸ್ಪೆನ್ಸಸ್ ಕೂಡ ಇನ್ಕ್ರೀಸ್ ಆಗಿದೆ. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿರೋದು ಕಾಣಿಸ್ತದೆ. ಈ ಫಿಗರ್ಸ್ ಏನಿದೆ ಮಿಲಿಯನ್ಸ್ ನಲ್ಲಿ ಡಿಕ್ಲೇರ್ ಆಗಿದೆ. 1112 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಾಕ್ಟರ್ ರೆಡ್ಡಿಸ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. 2021 ಸೆಪ್ಟೆಂಬರ್ ನಲ್ಲಿ 992 ಕೋಟಿಯಷ್ಟು ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಪ್ರಾಫಿಟ್ 12% ಜಾಸ್ತಿ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ಸ್ ನಮಗೆ ಫ್ಲಾಟ್ ಆಗಿ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. 1187 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಡಾಕ್ಟರ್ ರೆಡ್ಡಿಸ್ ಜೂನ್ 2022 ಡಿಕ್ಲೇರ್ ಮಾಡಿದ್ರು. ಡಾಕ್ಟರ್ ರೆಡ್ಡಿಸ್ ಕಡೆಯಿಂದ ಇಯರ್ ಆನ್ ಇಯರ್ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ ಏನು ಎಸ್ಟಿಮೇಷನ್ಸ್ ಇತ್ತು ಅದಕ್ಕಿಂತ ಒಳ್ಳೆ ಒಂದು ರಿಸಲ್ಟ್ ಅನ್ನೇ ಡಾಕ್ಟರ್ ರೆಡ್ಡಿಸ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.